ಪ್ರಪಂಚದಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಬಹಳ ಸಾಮಾನ್ಯವಾದ ಪ್ರೊಸೀಜರ್. ಆದ್ರೆ ಅದರಲ್ಲಿ ಒಂದು ಅಡ್ವಾನ್ಸ್ಡ್ ಲೇಟೆಸ್ಟ್ ಟೆಕ್ನಿಕ್ ಅಂದ್ರೆ DHI, ಡೈರೆಕ್ಟ್ ಹೇರ್ ಇಂಪ್ಲಾಂಟ್. ಇದು ಒಂದು ಇಂಟರ್ನ್ಯಾಷನಲ್ ಟೆಕ್ನಿಕ್. ವರ್ಲ್ಡ್ ಅಲ್ಲಿ ಬಹಳಷ್ಟು ಕಡೆ ಮಾಡ್ತಾ ಇದ್ದಾರೆ. ಅದು ಭಾರತದಲ್ಲಿ ಇದಿನ್ನೂ ಕಮ್ಮಿ. ಅದು ಬೆಂಗಳೂರಲ್ಲಿ ಜನರಿಗೆ ಇನ್ನೂ ತಿಳುವಳಿಕೆ ಇಲ್ಲ. DHI ಅಂದ್ರೆ ಏನು? ಇದರಲ್ಲಿ ನಾವು ಫಸ್ಟ್ ಎಕ್ಸ್ಟ್ರಾಕ್ಷನ್ ಮಾಡಿ ಒಂದೊಂದು ಹೇರ್ ಹಿಂದೆ ಎಕ್ಸ್ಟ್ರಾಕ್ಷನ್ ಮಾಡಿದ್ದು ಈ ತರ ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ, ಇಂಪ್ಲಾಂಟರ್ಸ್ ಅಂತ. ಇದು ನಾವು ಇಂಪೋರ್ಟ್ ಮಾಡಿ ತರಿಸ್ತೀವಿ. ಇದರಲ್ಲಿ ಈ ತರ ಸ್ಮಾಲ್ ಪಾಕೆಟ್ ತರ ಇರುತ್ತೆ. ಇದರಿಂದ ನಾವು ಡೈರೆಕ್ಟ್ ಆಗಿ ಇಂಪ್ಲಾಂಟೇಶನ್ ಮಾಡ್ಬೋದು. ಇದರಲ್ಲಿ ಹೇರ್ ರೂಟ್ಸ್ ಡ್ಯಾಮೇಜ್ ಆಗೋದಿಲ್ಲ, ರಿಸಲ್ಟ್ಸ್ ಬಹಳ ಚೆನ್ನಾಗಿರುತ್ತೆ. ಆಮೇಲೆ ಡೆಪ್ತ್, ಆಂಗಲ್, ಡೈರೆಕ್ಷನ್ ಇವೆಲ್ಲ ಫುಲ್ ನ್ಯಾಚುರಲ್ ಕಾಣಿಸುತ್ತೆ. ಇವಾಗ ಎಷ್ಟೋ ಸೆಲೆಬ್ರಿಟೀಸ್ ನೀವು ನೋಡಿರ್ಬೋದು, ಎಲ್ಲರಿಗೂ ಇಷ್ಟು ಚೆನ್ನಾಗಿ ಹೇರ್ ಟ್ರಾನ್ಸ್ಪ್ಲಾಂಟ್ ಹೇಗೆ ಕಾಣಿಸುತ್ತೆ, ಅವ್ರ ಮುಖ ಅಷ್ಟು ನ್ಯಾಚುರಲ್ ಆಗಿ ಹೇಗೆ ಕಾಣಿಸುತ್ತೆ. ಟ್ರಾನ್ಸ್ಪ್ಲಾಂಟ್ ಎಷ್ಟೋ ಜನ ಮಾಡ್ತಾರೆ, ಅದು ಎಲ್ಲಿ ಹೋಗಿ ಮಾಡಿಸ್ತಾರೆ, ಹೇಗೆ ಅದು ರಿಸಲ್ಟ್ಸ್ ಬೆಸ್ಟ್ ಇರುತ್ತೆ. ಎಷ್ಟೋ ಜನರದ್ದು ಫೇಲ್ಯೂರ್ ಆಗಿದ್ದು ನಾನೇ ನೋಡಿದ್ದೀನಿ. ರಿಪೇರ್ ಕೇಸಸ್ ಅಂತ ಬರುತ್ತೆ, ಸರ್ಜರಿಗೆ ಸರಿಯಾಗಿ ರಿಸಲ್ಟ್ ಬರ್ತಾ ಇಲ್ಲ ಅಂತ ಸರ್ಜರಿ ಮಾಡಾದ್ಮೇಲೆ ಫೇಲ್ಯೂರ್ ಆಗಿರೋ ಕೇಸಸ್ ನಮ್ಮ ಹತ್ರ ಬರುತ್ತೆ. ಅದನ್ನ ನಾವು ರಿಪೇರ್ ಟ್ರಾನ್ಸ್ಪ್ಲಾಂಟ್ ಈ DHI ಟೆಕ್ನಿಕ್ ಇಂದ ಮಾಡ್ತೀವಿ. ಈ DHI ಟೆಕ್ನಿಕ್ ಮಾಡಿದಾಗ ಅವ್ರದ್ದು ನ್ಯಾಚುರಲ್ ರಿಸಲ್ಟ್ ಕಾಣಿಸಕ್ಕೆ ಶುರು ಆಗುತ್ತೆ. ಈ ಹಾಳಾಗಿರೋ ಪೇಷಂಟ್ಸ್ ನಾವು ರಿಕವರಿ ಮಾಡಿ ಚೆನ್ನಾಗಿ ನ್ಯಾಚುರಲ್ ಆಗಿ ಕಾಣಿಸೋ ತರ ಮಾಡ್ಬೋದು. ಈ ಸರ್ಜರಿ ಇವಾಗ ಇರೋದು ಲೇಟೆಸ್ಟ್ ಟೆಕ್ನಿಕ್. ಬೆಂಗಳೂರಲ್ಲಿ ಡರ್ಮಾಸ್ಕಲ್ಪ್ಟ್ ಹೇರ್ ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್ ನಾವು ಮಾಡ್ತಾ ಇದೀವಿ. ಇವಾಗ ಲಾಸ್ಟ್ 18 years ಅಲ್ಲಿ ನಾನು ಸಾವಿರಾರು ಪೇಷಂಟ್ಸ್ ಮಾಡಿದ್ದೀನಿ. ಈ ತರ ಮಾಡಿರೋ ಟೆಕ್ನಿಕ್ ನಾವು ಇನ್ನೂ ಇಂಪ್ರೂವ್ ಮಾಡ್ತಾ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ಸ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಕ್ಲಿನಿಕ್ ಅಲ್ಲಿ. ಇದರಲ್ಲಿ ಏನೂ ಕಾಂಪ್ಲಿಕೇಶನ್ಸ್ ಇಲ್ಲದೆ, ರಿಸ್ಕ್ ಇಲ್ಲದೆ, ಜಾಸ್ತಿ ವಯಸ್ಸಾದವ್ರನ್ನೂ ನಾವು ಹೆಲ್ತ್ ರಿಸ್ಕ್ ಇರೋರು, ಡಯಾಬಿಟೀಸ್, BP ಈ ತರ ಹೆಲ್ತ್ ಪ್ರಾಬ್ಲಮ್ ಇರೋರ್ಗು ಚೆನ್ನಾಗಿ ಕಂಟ್ರೋಲ್ ಮಾಡಿ ಏನು ಕಾಂಪ್ಲಿಕೇಶನ್ಸ್ ಆಗದೆ ಮಾಡಿದೀವಿ. 50-60 ವರ್ಷ ಆದವ್ರಿಗೂ ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಸಕ್ಸಸ್ಫುಲ್ ರಿಸಲ್ಟ್ಸ್ ಕೊಟ್ಟಿದ್ದೀವಿ. ಇದರಲ್ಲಿ ರಿಸ್ಕ್ ಆಗೋದು ಇರೋದೇ ಇಲ್ಲ. ಏನಕ್ಕಂದ್ರೆ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ. ಒಂದೇನಂದ್ರೆ ಯಾರು ಸರ್ಜರಿ ಮಾಡ್ತಾ ಇದ್ದಾರೆ, ಡಾಕ್ಟರ್ ಫುಲ್ ಸರ್ಜರಿ ಮಾಡಬೇಕು. ಈ ಎಷ್ಟೋ ಕಡೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಡಾಕ್ಟರ್ಸ್ ಇರೋದೇ ಇಲ್ಲ, ಅಥವಾ ಡಾಕ್ಟರ್ಸ್ ಸರ್ಜರಿ ಮಾಡೋದೇ ಇಲ್ಲ. ಯಾರೋ ಟೆಕ್ನಿಷಿಯನ್ಸ್ ಮಾಡ್ತಾರೆ, ಬಂದು ಅರ್ಧ ಮಾಡಿ ಬೇರೆಯವ್ರು ಹೋಗ್ಬಿಡ್ತಾರೆ. ಸೊ ಯಾರು ರಿಸಲ್ಟ್ಸ್ ಕೊಡ್ತಾ ಇದ್ದಾರೆ, ಅದು ರಿಸಲ್ಟ್ಸ್ ಬರದೇ ಇರುವಾಗ ಗೊತ್ತಾಗುತ್ತೆ ಏನಕ್ಕೆ ಈ ತರ ತಪ್ಪಾಯ್ತು ಅಂತ. ಬಟ್ ಅದ್ರ ಆಗೋ ಮುಂಚೆನೆ ನೀವು ತಿಳುವಳಿಕೆಯಿಂದ ಇವೆಲ್ಲ ಡೀಟೇಲ್ ತಿಳ್ಕೊಂಡು ಒಂದು ಕರೆಕ್ಟ್ ಜಾಗನ ಸೆಲೆಕ್ಟ್ ಮಾಡಬೇಕು. ಫುಲ್ ಸರ್ಜರಿ ಡಾಕ್ಟರ್ ಮಾಡಿದ್ರೆ ಅದ್ರಲ್ಲಿ ನಿಮ್ಗೆ ಕಾಂಪ್ಲಿಕೇಶನ್ಸ್ ಇರಲ್ಲ, ರಿಸ್ಕ್ ಇರಲ್ಲ. ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ನ ಅಷ್ಟೇ ಸೆಲೆಕ್ಟ್ ಮಾಡಿ. ಎಷ್ಟೋ ಜನ ಕ್ವಾಲಿಫಿಕೇಶನ್ ಇಲ್ಲದೆ ಇರೋರು ಡಾಕ್ಟರ್ ಅಂತ ಹೇಳ್ತಾರೆ. ಹೋಮಿಯೋಪತಿ ಡಾಕ್ಟರ್ಸು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಅವ್ರಿಗೆ ಕ್ವಾಲಿಫಿಕೇಶನ್ ಇರಲ್ಲ, ಎಜುಕೇಶನ್ ಇರಲ್ಲ. ಹೀಗೆ ಎಷ್ಟೋ ಹಲ್ಲಿನ ಡಾಕ್ಟರು, ಬೇರೆ ಬೇರೆ ಡಾಕ್ಟರ್ಸ್ ಎಲ್ಲ ಅವ್ರು ಬೇರೆ ಸಿಸ್ಟಮ್, ಅವ್ರು ಓದಿರೋದೇ ಬೇರೆದಿರುತ್ತೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಅವ್ರ ಸಿಲೆಬಸ್ ಇರಲ್ಲ. ಅವರು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ನಿಮಗೆ ಕಾಂಪ್ಲಿಕೇಶನ್ ಆಗೋದು, ರಿಸ್ಕ್ ಆಗೋದು ಇದ್ದೇ ಇರುತ್ತೆ. ರಿಸಲ್ಟ್ಸು ಬರದೇ ಇರ್ಬೋದು, ದುಡ್ಡು ಲಾಸ್ ಆಗುತ್ತೆ, ಪ್ಲಸ್ ಹೆಲ್ತ್ ಮೇಲೂ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು ಅಂದರೆ ಕರೆಕ್ಟಾಗಿ ಹೇರ್ ಟ್ರಾನ್ಸ್ಪ್ಲಾಂಟ್ ಕಲ್ತಿರೋ ಎಕ್ಸ್ಪೀರಿಯನ್ಸ್ಡ್ ಕ್ವಾಲಿಫೈಡ್ ಡಾಕ್ಟರ್ನ ಅಷ್ಟೇ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಅಲೋ ಮಾಡಬೇಕು. ಅದರ ಜೊತೆಗೆ ನಿಮ್ಮ ಹೆಲ್ತ್ ಫಿಟ್ನೆಸ್ ಎಲ್ಲ ನಾವು ಚೆಕ್ ಮಾಡ್ತೀವಿ ಮುಂಚೆನೆ. ನಿಮಗೆ ಫಿಟ್ ಇದ್ರೆ ಸ್ಕ್ಯಾಲ್ಪ್ ಎಲ್ಲ ಅನಾಲಿಸಿಸ್ ಮಾಡಿ, ಕಂಪ್ಯೂಟರೈಸ್ಡ್ ಅನಾಲಿಸಿಸ್ ಮಾಡಿ ಚೆಕ್ ಮಾಡ್ತೀವಿ. ಡೀಟೇಲ್ ಆಗಿ ಎಕ್ಸಾಮಿನೇಷನ್ ಮಾಡಿ ನಿಮಗೆ ರಿಸಲ್ಟ್, ನಿಮ್ಗೆ ಯಾವ ಥರ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಯಾವ ಥರ ರಿಸಲ್ಟ್ಸ್ ಬರುತ್ತೆ, ನಾವು ನಿಮಗೆ ಅವಾಗಲೇ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಆಮೇಲೆ ಇನ್ನೊಂದೇನೆಂದರೆ ಟೆಕ್ನಿಕ್, ಯಾವ ಟೆಕ್ನಿಕ್ ಯೂಸ್ ಮಾಡ್ತಿದ್ದೀರಾ. ಈ DHI ಟೆಕ್ನಿಕ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಸೊ ಈ 3 ಪಾಯಿಂಟ್ಸ್ ನಿಮ್ಗೆ ಕರೆಕ್ಟಾಗಿ ಇದ್ರೆ ನಿಮಗೆ ರಿಸಲ್ಟ್ಸು ಬೆಸ್ಟ್ ಬರುತ್ತೆ, ರಿಸ್ಕ್ ಏನೂ ಇರೋದಿಲ್ಲ. ಆಮೇಲೆ ಲಾಂಗ್ ಟೈಮ್ ಅದು ಬೆನಿಫಿಟ್ ಸಿಗ್ತಾ ಇರುತ್ತೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಜೀವನದಲ್ಲಿ ಒಂದೇ ಸಲ ನೀವು ಮಾಡಿಸಿ, ಸೊ ಅದನ್ನು ನೀವು ಪರ್ಫೆಕ್ಟ್ ಆಗಿ ಮಾಡಿಬಿಟ್ರೆ ಆ ಟೈಮಲ್ಲಿ, ಆ ಒಂದು ದಿನ ನೀವು ಏನು ಕರೆಕ್ಟಾಗಿ ಮಾಡ್ತೀರಾ, ನಿಮಗೆ ಫುಲ್ ಜೀವನದಲ್ಲಿ ಆ ರಿಸಲ್ಟ್ಸ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೆ ನೀವು ಎಷ್ಟೇ ವರ್ಷ ನೀವು ನ್ಯಾಚುರಲ್ ಆಗಿ ಅದನ್ನ ಕಟಿಂಗ್ ಮಾಡ್ಬೋದು, ಕಲರಿಂಗ್ ಮಾಡ್ಬೋದು, ಹೇರ್ ಸ್ಟೈಲಿಂಗ್ ಮಾಡ್ಬೋದು, ಹೇರ್ ಲಾಸ್ ಆಗಲ್ಲ. ಸೊ ಫ್ಯೂಚರ್ ಅಲ್ಲಿ ನಿಮಗೆ ಎಕ್ಸಿಸ್ಟಿಂಗ್ ಹೇರ್ ಅಂದ್ರೆ ಹಳೆ ಕೂದಲೇನಿದೆ ಅದು ಹೋಗ್ಬೋದು, ಬಟ್ ಟ್ರಾನ್ಸ್ಪ್ಲಾಂಟ್ ಹೇರ್ ಪರ್ಮನೆಂಟ್ ಆಗಿರುತ್ತೆ. ಸೊ ನೀವು ಇರೋ ಹೇರ್ನ ಉಳಿಸ್ಕೊಳ್ಳೋದಕ್ಕೂ ನಾವು ನಿಮ್ಗೆ ಅಡ್ವೈಸ್ ಕೊಡ್ತೀವಿ. ಅದು ನೀವು ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಓವರ್ ಆಲ್ ಲೈಫ್ ಲಾಂಗ್ ಹೇರ್ಸ್ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಯಾವುದೇ ಒಂದು ಟೆಂಪರರಿ ಫಿಕ್ಸ್ ನ ಬಿಟ್ಬಿಡಿ, ಪ್ಯಾಚ್ ಹಾಕ್ಸೋದು, ಯಾವುದೋ ಎಣ್ಣೆ ಹಚ್ಚೋದು, ಅದ್ರ ರಿಸಲ್ಟ್ ಬರದೇ ಇರೋ ಪ್ರಯತ್ನ ಮಾಡೋದು, ಹಾಗೆ ವರ್ಷಾನುಗಟ್ಟಲೆ ಕಳಿಬೇಡಿ. ನಿಮಗೆ ಬೆಸ್ಟ್ ಸೊಲ್ಯೂಷನ್ ಬೇಕು ಅಂದ್ರೆ ಸೈಂಟಿಫಿಕ್ ಆಗಿ ನಾವು ಲೇಟೆಸ್ಟ್ ಅಡ್ವಾನ್ಸ್ಡ್ ಏನಿದೆ ನಿಮ್ಗೆ ಸ್ಕ್ಯಾಲ್ಪ್ ಅನಾಲಿಸಿಸ್ ಮಾಡಿ ಹೇಳ್ತೀವಿ. ನೀವು ಕೆಳಗಡೆ ಹೇರ್ ಲಾಸ್ ಅಂತ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮ ಕಾಂಟ್ಯಾಕ್ಟ್ ಮಾಡಿ ಫುಲ್ ಡೀಟೇಲ್ಸ್ ಕೊಡ್ತಾರೆ. ಬೆಸ್ಟ್ ಪಾಸಿಬಲ್ ನಿಮಗೆ ಸೊಲ್ಯೂಷನ್ ನಾವು ಕೊಡ್ಬೋದು, ಸೇಫ್ಟಿ ಕೊಡ್ತೀವಿ, ಪ್ಲಸ್ ರಿಸಲ್ಟ್ಸು ನಿಮ್ಗೆ ಲೈಫ್ ಲಾಂಗ್ ಇರುತ್ತೆ. ಇದು ನಾವು ಡರ್ಮಾಸ್ಕಲ್ಪ್ಟ್ ಹೇರ್ ಕ್ಲಿನಿಕಲ್ಲಿ ಮಾಡ್ತಾ ಇದೀವಿ. ನಿಮ್ಮ ಫುಲ್ ಹೇರ್ ಜರ್ನಿ ಜೊತೆಗೆ ನಾನು ಇರ್ತೀನಿ ನಿಮ್ಮ ಜೊತೆ. ಫುಲ್ ನಿಮ್ಗೆ ರಿಸಲ್ಟ್ಸ್ ಬರೋವರೆಗೂ ನಾವು ನಿಮ್ಗೆಲ್ಲ ಕೇರ್ ಕೊಡ್ತೀವಿ.